ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ತ್ರಿವಿಕಾ ಅಕಾಡೆಮಿ. PGCET 2024 MBA MCA MTech ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು ಫೈನಲ್ ಸೀಟ್ ಅಂದರೆ ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ನ ರಿಲೀಸ್ ಮಾಡಿದ್ದಾರೆ. ಸೊ ಫೈನಲ್ ಸೀಟ್ ಅಲಾಟ್ಮೆಂಟ್ ಏನು ರಿಲೀಸ್ ಮಾಡಿದ್ರು, ಇನ್ನೂ ಕೂಡ ಫರ್ದರ್ ಪ್ರೊಸೆಸ್ ಏನಂತ ಬಿಟ್ಟಿರಲಿಲ್ಲ. ಹೊಸ ಶೆಡ್ಯೂಲ್ ಕೂಡ ಬಿಡಬೇಕಾಗಿತ್ತು, ಮತ್ತು ಪೇಮೆಂಟ್ ಮತ್ತು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಲಿಂಕ್ ಬಿಡಬೇಕಾಗಿತ್ತು. ಸೊ ಇವಾಗ ಬಿಟ್ಟಿದ್ದಾರೆ, ಒಂದು ಜಸ್ಟ್ ಹಾಫ್ ಆನ್ ಅವರ್ ಮುಂಚೆ ಬಿಟ್ಟಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ನೀವು ಇಲ್ಲಿ PGCET 2024 ಅಂತ ಓಪನ್ ಮಾಡಿದ್ರೆ ನೀವು ಇಲ್ಲಿ ಕಾಣಿಸುತ್ತೆ ನಿಮಗೆ PGCET 2024 ಎರಡನೇ ಸುತ್ತಿನ ಪಾವತಿ ಮತ್ತು ಪ್ರವೇಶ ಆದೇಶ ಡೌನ್ಲೋಡ್ ಲಿಂಕ್ ಅಂತ ಬಿಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ CT ನಂಬರ್ ಹಾಕೋಕ್ಕೆ ಮತ್ತು ನಿಮ್ಮದು ಕ್ಯಾಪ್ಚಾ ಹಾಕಬೇಕು. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೋಡ್ ಮತ್ತು ಪಾಸ್ವರ್ಡ್ ಎಲ್ಲ ಎಂಟ್ರಿ ಮಾಡಿ ನೀವು ಪೋರ್ಟಲ್ಗೆ ಈ ರೀತಿ ಲಾಗಿನ್ ಆದರೆ ಈ ರೀತಿ ತೋರಿಸುತ್ತೆ ನಿಮಗೆ, ರೈಟ್. ಸೊ ಫಸ್ಟ್ ಇವಾಗ ಚಾಯ್ಸ್ 2 ಬಗ್ಗೆ ಮಾತಾಡೋಣ. ಚಾಯ್ಸ್ 2 ಯಾರ್ಯಾರು ತೊಗೊಂಡಿದ್ದೀರಾ, ನಿಮಗೆ ಯಾವುದೇ ರೀತಿ ಫೀಸ್ನ ಪೇಮೆಂಟ್ ಮಾಡೋ ನೆಸೆಸಿಟಿ ಇಲ್ಲ. ಯಾಕೆ, ಆಲ್ರೆಡಿ ನೀವೇನು ಮಾಡಿದ್ದೀರಾ, ಫಸ್ಟ್ ರೌಂಡಲ್ಲಿ ಏನು ಮಾಡಿದ್ದೀರಾ, ನೀವು ಫೀಸ್ನ ಪೇಮೆಂಟ್ ಮಾಡ್ಕೊಂಡಿದ್ದೀರಾ. ನೀವು ಡೈರೆಕ್ಟಾಗಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗಿ ತೋರಿಸುತ್ತೆ. ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೋದು. ಇವತ್ತು ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು 5ನೇ ತಾರೀಕು ಒಳಗಾಗಿ ನೀವು ಹೋಗಿ ಕಾಲೇಜ್ಗೆ ರಿಪೋರ್ಟ್ ಆಗಬಹುದು. ಸೊ ಆಸ್ ಆಫ್ ನಾವು ಇನ್ನೂ ಕೂಡ ಏನು ಶೆಡ್ಯೂಲ್ ಬಿಟ್ಟಿಲ್ಲ ಅವರು, ಎಷ್ಟನೇ ತಾರೀಕು ಒಳಗಾಗಿ ನೀವು ಕಾಲೇಜ್ಗೆ ಅಡ್ಮಿಟ್ ಆಗಬೇಕು ಅಂತ. ಬಟ್ ಬಿಡಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಬಿಡ್ತಾರೆ ಅಂತ ನೀವು ವೇಟ್ ಮಾಡಬೇಡಿ. ಇವತ್ತು 3ನೇ ತಾರೀಕು ಆಗಿರೋದ್ರಿಂದ ಇವತ್ತು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನಾಳೆ ಮತ್ತು ನಾಡಿದ್ರೊಳಗಡೆ ನೀವು ಹೋಗಿ ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗಬಹುದು. ಚಾಯ್ಸ್ 2 ತೊಗೊಂಡಂಥದ್ದು ವಿದ್ಯಾರ್ಥಿಗಳಿಗೆ ನಿಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ಫೀಸ್ದು ಪೇ ಮಾಡುವಂಥ ನೆಸೆಸಿಟಿ ಇಲ್ಲ, ಬಿಕಾಸ್ ನೀವು ಸೆಕೆಂಡ್ ರೌಂಡಲ್ಲಿ ಪೇಮೆಂಟ್ ಮಾಡಿದ್ದೀರಾ. ದೆನ್ ಚಾಯ್ಸ್ 3 ತೊಗೊಂಡವ್ರಿಗೆ ಏನು ಸರ್ ಮಾಡಬೇಕು, ಚಾಯ್ಸ್ 3 ತೊಗೊಂಡು ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಸರ್, ನಾನು ಆಲ್ರೆಡಿ ಹಿಂದೆ ಮಾಡಿದ ವೀಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ತುಂಬ ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಮತ್ತೆ ಕೇಳಿದ್ರೆ ನನಗೆ ಸರ್ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ. ಸೊ ಅವಾಗ ನೀವೇನು ಮಾಡ್ಕೋಬೇಕು, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಪೇಮೆಂಟ್ನ ಮಾಡ್ಕೋಬೇಕಾಗತ್ತೆ. ಸೊ ಅವಾಗ ನೀವು ನಿಮ್ಮ ಪೋರ್ಟಲ್ಗೆ ಲಾಗಿನ್ ಆಗಿ, ಹೊಸ ಲಿಂಕ್ ಬಿಟ್ಟಿದ್ದಾರೆ, ನಿಮ್ಮ ಪೋರ್ಟಲ್ಗೆ ಲಾಗಿನ್ ಆಗಿ, ಲಾಗಿನ್ ಆದಮೇಲೆ ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಯಾರ್ಯಾರು ನೋಡಿರಿ, ಯಾರ್ಯಾರು ಡೆಸ್ಕ್ಟಾಪ್ ಯೂಸ್ ಮಾಡ್ತಿದ್ದೀರಾ ಅಥವಾ ಮೊಬೈಲ್ ಯೂಸ್ ಮಾಡೋರು ಕಾಣಿಸ್ಬಿಡುತ್ತೆ. ಡೆಸ್ಕ್ಟಾಪ್ ಯಾರು ಯೂಸ್ ಮಾಡ್ತೀರಾ ಅಂದರೆ ಲ್ಯಾಪ್ಟಾಪ್ ಯಾರು ಯೂಸ್ ಮಾಡ್ತೀರಾ, ನಿಮಗೆ ಈ ರೀತಿ ಝೂಮ್ ಇನ್ ಮಾಡ್ಕೊಂಡ್ರೆ ಅದು ಕಾಣಿಸಲ್ಲ. ಸೊ ಜಸ್ಟ್ ಯು ಹ್ಯಾವ್ ಟು ಝೂಮ್ ಔಟ್. ಅದನ್ನ ಝೂಮ್ ಔಟ್ ಮಾಡ್ಕೊಂಡ್ರೆ ಕಾಣಿಸುತ್ತೆ ಇಲ್ಲಿ ಡೌನ್ಲೋಡ್ ಚಲನ್ ಮತ್ತು ಪೇಮೆಂಟ್ ಆನ್ಲೈನ್ ಮಾಡ್ಕೊಳ್ಳೋದು ತೋರಿಸುತ್ತೆ. ಎರಡು ಆಪ್ಷನ್ ಇದೆ. ಯು ಕ್ಯಾನ್ ಡೂ ದ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಕೂಡ ಯು ಕ್ಯಾನ್ ಡೂ ದ ಪೇಮೆಂಟ್. ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ಎರಡೂ ನಿಮಗೆ ಆಪ್ಷನ್ ಇದೆ, ರೈಟ್. ಸೊ ಆನ್ಲೈನ್ ಪೇಮೆಂಟ್ ಮಾಡೋರಿದ್ರೆ ಡೈರೆಕ್ಟಾಗಿ ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಅವರು ವಾಪಸ್ ಅದನ್ನು ಒಂದು ನಿಮಿಷ ಸೆಷನ್ ಟೈಮ್ ಔಟ್ ಅಂತ ಬಂದಿದೆ. ಐ ಜಸ್ಟ್ ಡೂ ಲಾಗಿನ್ ಮಾಡ್ತೀನಿ. ನೆಕ್ಸ್ಟ್ ಸೀಕ್ರೆಟ್ ಕೂಡ ಹಾಕಬೇಕು. ರೈಟ್, ಪಾಸ್ವರ್ಡ್ ಎಂಟ್ರಿ ಮಾಡಿ. ರೈಟ್, ಸೊ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಡೈರೆಕ್ಟಾಗಿ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಒಂದು ಜಸ್ಟ್ ಮಿನಿಟ್, ಲೆಟ್ ಇಟ್ ಓಪನ್. ಓಕೆ, ಸೊ ಈ ರೀತಿ ತೋರಿಸುತ್ತೆ ನಿಮಗೆ, ರೈಟ್. ಸೊ ನೀವು ಡೈರೆಕ್ಟಾಗಿ ಇಲ್ಲಿ ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ UPI ID ಕೇಳುತ್ತೆ. ಆ UPI IDಯಿಂದ ನೀವೇನು ಮಾಡ್ಕೋಬೋದು, ಪೇಮೆಂಟ್ನ ಮಾಡ್ಕೋಬೋದು. ನೀವು ಅದು ಫೋನ್ಪೇಯಿಂದ ಮಾಡ್ಕೋಬೋದು ಅಥವಾ ಗೂಗಲ್ ಪೇಯಿಂದ ಮಾಡ್ಕೋಬೋದು ಅಥವಾ ಎನಿ ವರ್ಚುವಲ್ ಇದರಿಂದ ಕೂಡ ನೀವು ಕ್ಯಾನ್ ಡೂ ದ ಪೇಮೆಂಟ್ನ ಮಾಡ್ಕೋಬೋದು. ಪೇಮೆಂಟ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ನಿಮ್ಮ ಹತ್ರ ಇಟ್ಕೊಳ್ರಿ. ಅದು ಸ್ಕ್ರೀನ್ಶಾಟ್ ತೊಗೊಳ್ರಿ ಪೇಮೆಂಟ್ ಆಗಿದ್ದು. ಸೊ ಆ ಒಂದು ಸ್ಕ್ರೀನ್ಶಾಟ್ ನಿಮ್ಮ ಹತ್ರ ಇಟ್ಕೊಳ್ರಿ. ಸೊ ಅದಾಗಿ ಪೇಮೆಂಟ್ ಆಗಿ ಒಂದು 3-4 ಅವರ್ಸ್ ಅಥವಾ 5 ಅವರ್ಸ್ ತೊಗೊಂಡ್ರೆ ಆ 5 ಅವರ್ಸ್ ಒಳಗಡೆ ಏನಾಗುತ್ತೆ, ನಿಮಗೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಚಾಯ್ಸ್ 3 ತೊಗೊಂಡ್ರೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಆ ಅಡ್ಮಿಷನ್ ಆರ್ಡರ್ನ ತೊಗೊಂಡು ನೀವು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೋಬೋದು. ಇಲ್ಲ ಸರ್ ನಾನು ಬ್ಯಾಂಕಿಗೆ ಹೋಗಿ ಪೇಮೆಂಟ್ನ ಮಾಡ್ಕೋತೀನಿ, ಯಾರಿಗೆ ಬ್ಯಾಂಕಿಗೆ ಹೋಗಿ ಪೇಮೆಂಟ್ನ ಮಾಡ್ಕೋತೀನಿ ಅಂದವರು ನೀವೇನು ನೋಡೋಕ್ಕೂ ಚಲನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಚಲನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು 3 ಓಪನ್ ಆಗುತ್ತೆ. 3 ಇದು ಏನೋ ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಲಿಂಕ್ ತೋರಿಸುತ್ತೆ. ನೋಡಿರಿ, ಇಲ್ಲಿ ಫಸ್ಟ್ RTGS ನೆಫ್ಟ್ ಪೇಮೆಂಟ್ ಫ್ರಮ್ ಎನಿ ಬ್ಯಾಂಕ್ ಅಕೌಂಟ್ ಟು IDBI ಬ್ಯಾಂಕ್, RTGS ಆರ್ ನೆಫ್ಟ್ ಪೇಮೆಂಟ್ ಫ್ರಮ್ ಎನಿ ಬ್ಯಾಂಕ್ ಟು HDFC ಬ್ಯಾಂಕ್, ನೆಕ್ಸ್ಟ್ RTGS ನೆಫ್ಟ್ ಪೇಮೆಂಟ್ ಫ್ರಮ್ ಎನಿ ಬ್ಯಾಂಕ್ ಟು ಯೂನಿಯನ್ ಬ್ಯಾಂಕ್. ಸೊ ಇಲ್ಲಿ ನೋಡ್ರಿ, IDBI ಬ್ಯಾಂಕ್, HDFC ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಇವೇನಪ್ಪ ಇವು 3 KE ಅಕೌಂಟ್ಸ್ ಇವೆಲ್ಲ. ಈ 3 ಅಕೌಂಟ್ ಕೊಟ್ಟಿದ್ದಾರೆ. ಈ 3 ಅಕೌಂಟಲ್ಲಿ ನೀವು ಯಾವುದೇ ಅಕೌಂಟ್ ಕೂಡ ನೀವು ಪೇಮೆಂಟ್ ಮಾಡ್ಕೋಬೋದು. ಇಲ್ಲಿ ನೀವು ಎನಿ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಕ್ಯಾನ್ ಯು ಸಿ ಹಿಯರ್ ಎನಿ ಬ್ಯಾಂಕ್ ಅಕೌಂಟ್. ಎನಿ ಬ್ಯಾಂಕ್ ಅಕೌಂಟ್ ಏನಪ್ಪ, ನಿಮ್ಮ ಬ್ಯಾಂಕ್ ಅಕೌಂಟು. ಎನಿ ಬ್ಯಾಂಕ್ ಅಂದರೆ ಅದು ನಿಮ್ದಾಗಿರಲಿ, ನಿಮ್ಮ ಪೇರೆಂಟ್ಸ್ದಾಗಿರಲಿ, ಯಾರ್ದಾಗಿರಲಿ ಸಮಸ್ಯೆ ಇಲ್ಲ. ನಿಮ್ದಿದ್ರೆ ಫಾರ್ ಬೆಟರ್. ನಿಮ್ದಿಲ್ಲ ಸರ್, ನನ್ನಲ್ಲಿ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ ಅಥವಾ ನನ್ನ ಅಕೌಂಟೇ ಇಲ್ಲಪ್ಪ ಅಂದರೆ ನಿಮ್ಮ ಪೇರೆಂಟ್ಸ್ ಅಕೌಂಟಿಂದ ಕೂಡ ಪೇಮೆಂಟ್ ಮಾಡ್ಕೋಬೋದು. ನಾಟ್ ಎನ್ ಇಶ್ಯೂ. ಸೊ ನೀವೇನು ಮಾಡ್ಕೊಡ್ರಿ, ಇದರಲ್ಲಿ ಯಾವುದಾದ್ರೂ ಒಂದು ಚಲನ್ನ, ಎನಿ ಚಲನ್ ಯು ಕ್ಯಾನ್ ಡೌನ್ಲೋಡ್. ಜಸ್ಟ್ ಅದನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡಿದ ತಕ್ಷಣ ಅದು ಡೌನ್ಲೋಡ್ ಆಗುತ್ತೆ. ಅದನ್ನ ಏನು ಮಾಡಿರಿ, ಪ್ರಿಂಟ್ ತೊಗೊಳ್ರಿ. ಪ್ರಿಂಟ್ ತೊಗೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೆ, ಇನ್ ಕೇಸ್ ನಿಮ್ಮ ಬ್ಯಾಂಕ್ ಅಕೌಂಟ್ ಕೆನರಾ ಬ್ಯಾಂಕಲ್ಲಿದ್ದರೆ, SBIದಲ್ಲಿದ್ದರೆ, ಯೂನಿಯನ್ ಬ್ಯಾಂಕಲ್ಲಿದ್ದರೆ, IDBI ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಎನಿ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಎನಿ ಬ್ಯಾಂಕ್, ಯಾವ ಬ್ಯಾಂಕಲ್ಲಿರುತ್ತೆ ನಿಮ್ಮ ಅಕೌಂಟು ಆ ಬ್ಯಾಂಕಿಗೆ ಹೋಗ್ಬಿಟ್ಟು ಈ ಒಂದು ಡೌನ್ಲೋಡ್ ಏನು ಮಾಡ್ಕೊಂಡಿರ್ತಲ್ಲ, ಈ ಒಂದು 3ರಲ್ಲಿ ಯಾವುದಾದ್ರು ಒಂದು ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ಸೊ ಅದನ್ನ ತೊಗೊಂಡೋಗಿ ಬ್ಯಾಂಕಿಗೆ ಕೊಟ್ಟರೆ ಅವರು RTGS ಅಥವಾ ನೆಫ್ಟ್ನ ಮಾಡ್ತಾರೆ, ರೈಟ್. ಸೊ ತುಂಬ ಜನ ಕೆಲವೊಂದು ಬ್ಯಾಂಕಲ್ಲಿ ನಿಮಗೆ ಚೆಕ್ನ ಕೇಳ್ತಾರೆ ಅಥವಾ
ಅದಿದ್ರೆ ಅದನ್ನು ಕೊಡ್ರಿ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ದುಡ್ಡು ಇತ್ತಪ್ಪ ಅಂದರೆ ಅಲ್ಲಿಂದ ಕೂಡ ನೀವು ಟ್ರಾನ್ಸ್ಫರ್ ಮಾಡಿಸ್ಬೋದು, ನಾಟ್ ಎನ್ ಇಶ್ಯೂ. ಸೊ ಬ್ಯಾಂಕಲ್ಲಿ ನೀವು ಚಲನ್ ತೊಗೊಂಡು ಹೋಗ್ಬಿಟ್ರೆ ಅವರೆಲ್ಲ ಮಾಡ್ಕೊಡ್ತಾರೆ, ಅದೇನು ದೊಡ್ಡ ಸಮಸ್ಯೆ ಇಲ್ಲ. ಗೆಟಿಂಗ್ ಪಾಯಿಂಟ್. ಸೊ ಅಷ್ಟು ಮಾಡ್ಕೊಡ್ರಿ. ಸೊ ಅಲ್ಲಿ ನಿಮಗೆ 3 ಕಾಪಿ ಇರುತ್ತೆ ಒಂದು ಚಲನ್ ಒಳಗಡೆ, ಒಂದು ಸ್ಟೂಡೆಂಟ್ ಕಾಪಿ, ಒಂದು KA ಕಾಪಿ, ಇನ್ನೊಂದು ಬ್ಯಾಂಕ್ ಕಾಪಿ ಅಂತ ಇರುತ್ತೆ. ಬ್ಯಾಂಕ್ ಕಾಪಿ ಇದ್ದದ್ದನ್ನು ಅವರು ಕಟ್ ಮಾಡಿಕೊಂಡು ಬ್ಯಾಂಕ್ ಕಾಪಿ ಬ್ಯಾಂಕ್ ಹತ್ರ ಇಟ್ಕೋತಾರೆ. ನೆಕ್ಸ್ಟ್ ನೀವು ಸ್ಟೂಡೆಂಟ್ ಕಾಪಿ ಮತ್ತು KA ಕಾಪಿ ನಿಮ್ಮ ಹತ್ರ, ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿನ ನಿಮ್ಮ ಹತ್ರ ಇಟ್ಕೊಳ್ರಿ. ಸೊ ಅದಾಗಿ ಪೇಮೆಂಟ್ ಆಗುತ್ತೆ, ನೆಫ್ಟ್ ಅಥವಾ RTGS ಮಾಡ್ತಾರೆ. ಅದಾದಮೇಲೆ ಸೊ ಒಂದು 5 hours ಆಗುತ್ತೆ, 5 to 6 hours ಆಗುತ್ತೆ. ಬಟ್ ಇಟ್ ಹ್ಯಾಸ್ ಟು ಸಿಂಕ್ರನೈಸ್ ಆಗುತ್ತೆ, ಸಿಸ್ಟಮ್ ಆಗಬೇಕದು. ಆದಮೇಲೆ ನಿಮಗೆ ಇದೇ ಪೋರ್ಟಲ್ ಒಳಗಡೆ ವಾಪಸ್ ಬ್ಯಾಕ್ ಬಂದು ಇದೇ ಪೋರ್ಟಲ್ ಒಳಗಡೆ ಈ ಆಪ್ಷನ್ ಹೋಗಿರುತ್ತೆ, ಡೌನ್ಲೋಡ್ ಚಲನ್ ಮತ್ತು ಪೇ ಆನ್ಲೈನ್ ಆಪ್ಷನ್ ಹೋಗಿರುತ್ತೆ. ಇಲ್ಲಿ ಫೀಸ್ ಪೇಡ್ ಇರುತ್ತೆ ನೋಡ್ರಿ, ನೀವು ಎಷ್ಟು ಫೀಸ್ನ ಪೇ ಮಾಡಿರ್ತೀರಾ ಇಲ್ಲಿ ನೋಡ್ರಿ, ಬ್ಯಾಲೆನ್ಸ್ ಫೀಸ್ 69,000 ಅಂತ ಇದೆ. ಸೊ ಈ 69,000 ಏನಾಗಿರುತ್ತೆ, 0 ಆಗಿರುತ್ತೆ. ಫೀಸ್ ಪೇಡ್ ಅಲ್ಲಿ 69,310 ಬರುತ್ತೆ. ರೈಟ್, ನೀವು ಫೀಸ್ನ ಪೇಮೆಂಟ್ ಮಾಡಿ ಪೋರ್ಟಲ್ ಶೋ ಆಗುತ್ತೆ. ಇದು ಡೌನ್ಲೋಡ್ ಚಲನ್ ಮತ್ತೆ ಪೇ ಆನ್ಲೈನ್ ಈ ಲಿಂಕ್ ಹೋಗಿರುತ್ತೆ ಅಥವಾ ಅದು ಡಿಸೇಬಲ್ ಆಗಿರುತ್ತೆ. ಅದ್ರ ಕೆಳಗಡೆ ಏನಾಗುತ್ತೆ, ಅಡ್ಮಿಷನ್ ಆರ್ಡರ್ ಅಂತ ಬಂದಿರುತ್ತೆ. ಬಟ್ ಒಂದು 5 hours 6 hours ಆಗಬೇಕು ನೀವು ಪೇಮೆಂಟ್ ಮಾಡಿದ್ಮೇಲೆ. ಆ ಅಡ್ಮಿಷನ್ ಆರ್ಡರ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ ಹೋಗಿ ರಿಪೋರ್ಟ್ ಆಗಬಹುದು. ವೆರಿ ಸಿಂಪಲ್ ಪ್ರಾಸೆಸ್. ಅಡ್ಮಿಷನ್ ಆರ್ಡರ್ ಯಾರ್ದು ಪೇಮೆಂಟ್ ಆದಮೇಲೆ ಅಡ್ಮಿಷನ್ ಆರ್ಡರ್ ಯಾರ್ದಾರು ಬಂತಂದರೆ, ಸೊ ಇಫ್ ದ ಸ್ಟೂಡೆಂಟ್ ಇಸ್ ಗೋಯಿಂಗ್ ಟು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅದನ್ನು ಕೂಡ ಪ್ರೊಸೆಸ್ ತೋರಿಸ್ಕೊಡ್ತೀನಿ. ದಟ್ ಇಸ್ ನಾಟ್ ಅ ವೆರಿ ಬಿಗ್ ಟಾಸ್ಕ್, ಅದೊಂದು ದೊಡ್ಡ ಟಾಸ್ಕ್ ಇಲ್ಲ, ಆರಾಮಾಗಿ ಆಗುತ್ತೆ. ಗೆಟ್ ಮೈ ಪಾಯಿಂಟ್. ಸೊ ಆ ಒಂದು ಅಡ್ಮಿಷನ್ ಆರ್ಡರ್ ತೊಗೊಂಡು ನೀವೇನು ಮಾಡ್ಬೋದು, ಕಾಲೇಜ್ ಹೋಗಿ ರಿಪೋರ್ಟ್ ಆಗಬಹುದು. ಬಟ್ ಡೌನ್ಲೋಡ್ ಚಲನ್ ಡೌನ್ಲೋಡ್ ಮಾಡ್ಕೋತಾರೆ. ನೀವು 3 ಚಲನಲ್ಲಿ ಯಾವ ಚಲನ್ ತೊಗೋಬೇಕಾದ್ರೂ ತೊಗೊಂಡ್ರೆ ಸಮಸ್ಯೆ ಇಲ್ಲ. ನೀವು ಯಾವ್ದು ಬೇಕಾದ್ರೂ ತೊಗೊಳ್ರಿ, ಯೂನಿಯನ್ ಬ್ಯಾಂಕರ್ ತೊಗೊಳ್ರಿ, IDBI ಬ್ಯಾಂಕರ್ ತೊಗೊಳ್ರಿ, HDFC ಬ್ಯಾಂಕರ್ ತೊಗೊಳ್ರಿ, ಸಮಸ್ಯೆ ಇಲ್ಲ. ನೀವೇನು ಮಾಡಬೇಕು, ಆ ಒಂದು ಚಲನ್ ತೊಗೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೆ ಆ ಬ್ಯಾಂಕಿಗೆ ಹೋಗಿ ನೀವು ಪೇಮೆಂಟ್ನ ಮಾಡ್ಕೋಬೋದಾಗಿರುತ್ತೆ. ಈ 3 ಬ್ಯಾಂಕಿಗೆ ಹೋಗ್ಬೇಕಂತೇನಿಲ್ಲ, ನಿಮ್ದು ಅಕೌಂಟ್ ಎಲ್ಲಿರುತ್ತೆ ಅಲ್ಲಿ ಹೋಗ್ರಿ, ಸಮಸ್ಯೆ ಇಲ್ಲ. ಅದು ಚೆಕ್ ಮುಖಾಂತರ ಆಗಿರಲಿ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಅಲ್ಲಿಂದ ಕೂಡ ಕಟ್ ಮಾಡಿ ಅವ್ರು RTGS ಅಥವಾ ನೆಫ್ಟ್ನ ಮಾಡಿ ಕೊಡ್ತಾರೆ. ಫೈನ್. ಸೊ ಅದರದ್ದು ಒಂದು ಕಾಪಿ ನಿಮ್ಮ ಹತ್ರ ಕೊಡ್ತಾರೆ, ಅದನ್ನ ಸೇಫ್ ಆಗಿ ಇಟ್ಕೊಳ್ರಿ. ಅದಾಗಿ ಒಂದು 5 to 6 hours ಆದಮೇಲೆ ಇಲ್ಲಿ ಶೋ ಆಗುತ್ತೆ. ರೈಟ್, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ರಿ, ನೀವು ಕಾಲೇಜ್ ಹೋಗಿ ರಿಪೋರ್ಟ್ ಆಗಬಹುದು. ಗೆಟಿಂಗ್ ಮೈ ಪಾಯಿಂಟ್. ಸೊ ಇದು ನೆಕ್ಸ್ಟ್ ಪ್ರಾಸೆಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೀವು ಅಡ್ಮಿಷನ್ ಆರ್ಡರ್ ತೊಗೊಂಡು ಚಾಯ್ಸ್ 2 ಇದ್ದವರು ಅಡ್ಮಿಷನ್ ಆರ್ಡರ್ ತೊಗೊಂಡು ಕಾಲೇಜ್ಗೆ ಏನು ರಿಪೋರ್ಟ್ ಮಾಡ್ಕೊಂಡಿರ್ತಾರಲ್ಲ, ಸೊ ರಿಪೋರ್ಟ್ ಮಾಡ್ಕೊಂಡು ಆಗಿ ಬಂದ ಮೇಲೆ ಅವ್ರು ಒಂದ್ಸಲ ರಿಪೋರ್ಟ್ ಆಗಿದ್ರೆ ಅಂತ ತೋರಿಸುತ್ತಾರೆ. ಬಂದ ಮೇಲೆ ವಾಪಸ್ ನೀವೇನು ಮಾಡಬೇಕು, ಅಲ್ಲಿ ರಿಪೋರ್ಟ್ ಬರುತ್ತೆ, ಅಂದರೆ ಕಾಲೇಜ್ ರಿಪೋರ್ಟ್ ಅಂತ ಬರುತ್ತೆ. ಇದ್ರ ಕೆಳಗಡೆ ಬರುತ್ತೆ ಎಕ್ಸಾಕ್ಟ್ಲಿ ಡೌನ್ಲೋಡ್ ಚಲನ್ ಡಿಸೇಬಲ್ ಆಗಿರುತ್ತೆ, ಅಡ್ಮಿಷನ್ ಆರ್ಡರ್ ಡಿಸೇಬಲ್ ಆಗಿರುತ್ತೆ. ಅದ್ರ ಕೆಳಗಡೆ ಇರುತ್ತೆ ಆನ್ಲೈನ್ ರಿಪೋರ್ಟ್ ಅಥವಾ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡೋದಾಗಿರುತ್ತೆ. ಕ್ಲಿಕ್ ಮಾಡಿಬಿಟ್ಟು ನೀವು ಫೀಸ್ನ ಏನೇನು ಕ್ರೆಡೆನ್ಷಿಯಲ್ ಕೊಟ್ಟಿರ್ತಾರೆ ಆ ಕ್ರೆಡೆನ್ಷಿಯಲ್ನ ಫಿಲ್ ಮಾಡಿಬಿಟ್ಟು ಎಕ್ಸ್ಟ್ರಾ ಫೀಸ್ ಏನಾದರೂ ಪೇ ಮಾಡಿದ್ರೆ ಎಕ್ಸ್ಟ್ರಾ ಫೀಸ್ ಎಷ್ಟು ಪೇ ಮಾಡಿರ್ತೀರಿ ಎಕ್ಸ್ಟ್ರಾ ಫೀಸು ಅದನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್ ಆಗಿರುತ್ತೆ. ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್, KAದು ನಿಮ್ಮದು ಅಲ್ಲಿಗೆ ಕೈ ಮುಗಿದ್ಬಿಡೋದು, ಪ್ರೊಸೆಸ್ ಮುಗೀತು, ನಿಮಗೆ ಅಡ್ಮಿಷನ್ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ಇದೇ ಪಾಯಿಂಟ್ ಅರ್ಥ ಆಗ್ತಿದೆಯಾ? ಸೊ ವೆರಿ ಸಿಂಪಲ್ ಪ್ರಾಸೆಸ್. ಫಸ್ಟ್ ಪ್ರಾಸೆಸ್ ಚಲನ್ ಡೌನ್ಲೋಡ್ ಮಾಡ್ಕೊಡ್ರಿ ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ಕೊಡ್ರಿ. ಚಲನ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಯಾವ ಚಲನ್ ಬೇಕಾದ್ರೆ ಡೌನ್ಲೋಡ್ ತೊಗೊಂಡು ನಿಮ್ಮ ಬ್ಯಾಂಕ್ ನಿಮ್ಮ ಅಕೌಂಟ್ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಚಲನ್ ಪೇಮೆಂಟ್ ಮಾಡಿರಿ. ನೆಕ್ಸ್ಟ್ ಒಂದು 5 to 6 hours ತೊಗೊಳ್ತದ್ದು. ತೊಗೊಂಡಾದ್ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಅಡ್ಮಿಷನ್ ಆರ್ಡರ್ ತೊಗೊಂಡು ನೀವು ಕಾಲೇಜ್ ಹೋಗಿ ರಿಪೋರ್ಟ್ ಆಗಿ ನೆಕ್ಸ್ಟ್ ಬಂದು ಇಲ್ಲಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ನ ಕೊಟ್ಬಿಡಿ. ಫಿನಿಶ್. ಅಲ್ಲಿಗೆ ನಿಮ್ಮ ಪ್ರಾಸೆಸ್ ಮುಗಿದಂಗೆ ನಿಮ್ಮ ಅಡ್ಮಿಷನ್ ಸಿಕ್ಕಂಗೆ. ರೈಟ್. ಸೊ ತುಂಬ ಜನ ಸ್ಟೂಡೆಂಟ್ಸ್ಗೆ ಚಾಯ್ಸ್ 3 ತೊಗೊಂಡಿದ್ದೀನಿ ಸರ್, ನಾನು ಕಾಲೇಜ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಿದ್ದೀನಿ. ಸೊ ಅಕಾರ್ಡಿಂಗ್ ಟು ನೋಟಿಫಿಕೇಶನ್ ಪ್ರಕಾರ ಸೆಕೆಂಡ್ ರೌಂಡಲ್ಲಿ ಏನು ಕಾಲೇಜ್ ಸಿಕ್ಕಿರುತ್ತೆ ಆ ಕಾಲೇಜಿಗೆ ಹೋಗಲೇಬೇಕಾಗಿರುತ್ತೆ. ಯಾವುದೇ ಕಾರಣ ನೀಡದೆ ಆ ಕಾಲೇಜಿಗೆ ಹೋಗಲೇಬೇಕಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಏನೇನು ಹಾಗೇನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಪೆನಾಲ್ಟಿ ಎಷ್ಟು ಹಾಕ್ತಾರೆ ಏನು ಹಾಕ್ತಾರೆ ಅಂತ ಇನ್ನೂ ಕೂಡ ಅದ್ರ ಕ್ಲಾರಿಟಿ ಇಲ್ಲ. ವಿಲ್ ಗೆಟ್ ದ ಕ್ಲಾರಿಟಿ ಆ್ಯಂಡ್ ವಿಲ್ ಇನ್ಫಾರ್ಮ್ ಯು ದಟ್. ಚಾಯ್ಸ್ 2 ತೊಗೊಂಡ್ರೆ ಏನಾದ್ರು ಸೀಟ್ ಕ್ಯಾನ್ಸಲ್ ಮಾಡ್ಕೋತೀನಿ ಸರ್, ನನಗೆ ಸೀಟ್ ಬೇಡ ಅಂತಿದ್ರೆ, ಸೊ ಅಕಾರ್ಡಿಂಗ್ ಟು ನೋಟಿಫಿಕೇಶನ್ ಪ್ರಕಾರ ಫುಲ್ ಫೀಸ್ ಫಾರ್ಫಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ಫೀಸ್ ರಿಫಂಡ್ ಆಗಲ್ಲ. ನೀವು KAಗೆ ಏನು 69,000 ಕಟ್ಟಿರ್ತೀರ ಅದು ಫುಲ್ ಫೀಸ್ ಏನಾಗುತ್ತೆ ಫಾರ್ಫಿಟ್ ಆಗುತ್ತೆ, ವಾಪಸ್ ನಿಮ್ಗೆ ಕೊಡಲ್ಲ ಅಂತ ನೋಟಿಫಿಕೇಶನ್ ಪ್ರಕಾರ ಹೇಳಿದ್ದಾರೆ. ವಿಲ್ ಸಿ ದ್ಯಾಟ್, ಅದನ್ನು ಕೂಡ ನೋಡೋಣ. ಸೊ ಎರಡನೇ ಸುತ್ತ ಅಥವಾ ಸೆಕೆಂಡ್ ರೌಂಡ್ ಆದಮೇಲೆ ಹೊಸ ಸೀಟ್ ಕ್ಯಾನ್ಸಲೇಷನ್ ಲಿಂಕ್ ಏನಾದ್ರು ಬಿಡ್ತಾರಾ, ಏನಾದ್ರು ಇಂಪ್ಲಿಕೇಶನ್ಸ್ ಏನಿರುತ್ತೆ, ಎಷ್ಟು ಡೈರೆಕ್ಟ್ ಮಾಡ್ಕೋತಾರೆ ಅದ್ರ ಬಗ್ಗೆ ಅಪ್ಡೇಟ್ ತೊಗೊಂಡು ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ರೈಟ್, ಸೊ ಡೋಂಟ್ ವೆರಿ ಅಬೌಟ್ ದ್ಯಾಟ್. ಸೊ ಬಟ್ ಐ ವಿಲ್ ಸಜೆಸ್ಟ್ ಯು ದಟ್ ಸೆಕೆಂಡ್ ರೌಂಡ್ ನಾನು ಕ್ಯಾನ್ಸಲ್ ಮಾಡ್ಕೋತೇನೆ ಸರ್, ಡೈರೆಕ್ಟ್ ಥರ್ಡ್ ರೌಂಡಿಗೆ ಹೋಗ್ತೀನಿ ಅಂದರೆ ಥರ್ಡ್ ರೌಂಡಿಗೆ ಹೋಗ್ಬೇಕಂದ್ರೆ ಕೆಲವೊಂದು ಕ್ರೈಟೇರಿಯಾಸ್ ಇರ್ತವೆ. ನೀವು ಸೆಕೆಂಡ್ ರೌಂಡಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಬಾರ್ದು. ಸೊ ಈ ರೀತಿನೇ ಇರ್ತವೆ. ಬಟ್ ಚಾಯ್ಸ್ ಎಂಟ್ರಿ ಯಾರು ಅನ್ಕೊಂಡಿದ್ರೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಮತ್ತೆ ಬಿಡ್ತಾರೆ ಅಂತ, ಚಾಯ್ಸ್ ಎಂಟ್ರಿ ಬಿಡಲ್ಲ ಅಂತ ಅವರು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ನೋಟಿಫಿಕೇಶನ್ ಹೇಳಿದ್ದಾರೆ. ದೇರ್ ವಿಲ್ ಬಿ ನೋ ಚಾಯ್ಸ್ ಎಂಟ್ರಿ ಆಫ್ಟರ್ ಸೆಕೆಂಡ್ ರೌಂಡ್ ಆದಮೇಲೆ ಚಾಯ್ಸ್ ಎಂಟ್ರೀಸ್ ಇರಲ್ಲ. ನೆನ್ಪಿಟ್ಕೊಡ್ರಿ ಇದನ್ನ, ಚಾಯ್ಸ್ ಎಂಟ್ರೀಸ್ ಇರಲ್ಲ. ಸೊ ನೀವು ಥರ್ಡ್ ರೌಂಡ್ ಯಾರಿಗೆ ಕಾಲೇಜ್ ಅಲಾಟ್ ಆಗಿಲ್ಲ ಥರ್ಡ್ ರೌಂಡಲ್ಲಿ ಮಾಡಿದ್ರೆ, ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮಾಡಿದ್ರೆ ನಿಮಗೆ ಕಾಲೇಜ್ಗೆ ಹೋಗಿ ಯಾವುದು ಎಕ್ಸ್ಟೆಂಡೆಡ್ ಮಾಡಿದ್ರೆ ನಿಮಗೆ ಹೊಸ ಆಪ್ಷನ್ ಎಂಟ್ರಿ ಮಾಡುವಂಥ ಆಪ್ಷನ್ಸ್ ಕೊಡಬಹುದು. ಸೊ ಹ್ಯಾವ್ ಅ ಹೋಪ್ಸ್, ಸ್ವಲ್ಪ ಹೋಪ್ಸ್ ಇಟ್ಕೊಂಡಿರಿ, ಬಿಕಾಸ್ ಡೋಂಟ್ ಲೂಸ್ ಅ ಹೋಪ್ಸ್. ವಿಲ್ ಸಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮಾಡ್ತಾರೆ ಏನು ಅಂತ. ಬಿಕಾಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವಾಗ ಮಾಡ್ತಾರಪ್ಪ ಅಂದರೆ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಉಳಿಬೇಕು. KA ಹತ್ರ ಸೀಟ್ಸು ಕಾಲೇಜ್ ಸೀಟ್ಸ್ ಎಲ್ಲ ಉಳಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ಆರ್ಡರ್ ಮಾಡಿ ಕೊಡ್ತಾರೆ. ಬಟ್ ನಾವು KAಗೆ ಹೋದಾಗ ಅಥವಾ KA ಕಾಂಟ್ಯಾಕ್ಟ್ ಮಾಡಿದಾಗ ಸೊ ದೇ ಸೈಡ್ ಲೈಕ್ ಪಾಸಿಬಿಲಿಟೀಸ್ ಆರ್ ದೇರ್, ಸೆಕೆಂಡ್ ಎಕ್ಸ್ಟೆಂಡೆಡ್ ಮಾಡ್ಬೋದು ಅಂತ ಪಾಸಿಬಿಲಿಟಿ ಇದೆ. ಸೊ ಹ್ಯಾವ್ ಹೋಪ್ 70% ಸೆಕೆಂಡ್ ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಇದೆ. ಬಟ್ ಅದಕ್ಕೆ ಕ್ರೈಟೇರಿಯಾಸ್ ಏನೇನು, ಇಲ್ಲಿ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಥರ್ಡ್ ರೌಂಡಲ್ಲಿ ಹೋಗಬಹುದಾ,
ಅದು ಕೂಡ ಕನ್ಫ್ಯೂಷನ್ ಇದೆ. ಆಲ್ರೈಟ್, ಸೊ ಈಗ ಏನಾಗುತ್ತೆ, ಫಸ್ಟ್ ರೌಂಡಲ್ಲಿ ಯಾರು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನೋಡ್ರಿ, ಅವ್ರಿಗೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ, ಹೌದಲ್ವಾ? ಅವ್ರು ಅಲ್ಲಿಗೆ PGCETದು ಪ್ರೊಸೆಸ್ ಮುಗಿದಂಗೆ ಅವ್ರದ್ದು. ಆಲ್ರೈಟ್, ಬಟ್ ಅದೇ ರೀತಿ ಸೆಕೆಂಡ್ ರೌಂಡಲ್ಲಿ ಕೂಡ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ಥರ್ಡ್ ರೌಂಡಿಗೆ ಹೋಗೋಕ್ಕೆ ಅವಕಾಶವನ್ನು ಮಾಡಿ ಕೊಡ್ತಾರಾ ಇಲ್ವಾ ಅಂತ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎ ಕ್ಲಾರಿಟಿ. ಸ್ಟಿಲ್ ವಿ ಆರ್ ನಾಟ್ ಹ್ಯಾವಿಂಗ್ ಎ ಕ್ಲಾರಿಟಿ. ಬಟ್ ಯಾರಿಗೆ ಕಾಲೇಜ್ ಅಲಾಟ್ ಆಗಿರೋದಿಲ್ಲ, ನಿಮಗೆ ಮಾತ್ರ ಕಾಲೇಜ್ ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಇಲ್ವಾ ಪಾಯಿಂಟ್? ಸೊ ಅದನ್ನು ಸ್ವಲ್ಪ ನಾನು ಕ್ಲಾರಿಟಿ ತೊಗೊಂಡು ಐ ವಿಲ್ ಟೆಲ್ ಯು ದಟ್. ಬಟ್ ದಿಸ್ ಇಸ್ ದ ಪ್ರೊಸೀಜರ್. ಇವಾಗ ಇದು ಪ್ರೊಸೀಜರ್ ಇದೆ. ಥರ್ಡ್ ಎಕ್ಸ್ಟೆಂಡ್ ಸೆಕೆಂಡ್ ಎಕ್ಸ್ಟೆಂಡ್ ಬಗ್ಗೆ ನೋಡೋಣ, ನೆಕ್ಸ್ಟ್ ಅಪ್ಡೇಟ್ ಬಂದಾಗ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಬಟ್ ಆಸ್ ಆಫ್ ನೌ ಚಾಯ್ಸ್ 2 ಚಾಯ್ಸ್ 3 ತೊಗೊಂಡ್ರಿಗೆ ಈ ಪ್ರೊಸೆಸ್ ಇದೆ. ಈ ಪ್ರೊಸೆಸ್ನ ಬೇಗ ಮಾಡಿ ಮುಗಿಸ್ಕೊಡ್ರಿ. ಮತ್ತೆ ಪದೇ ಪದೇ ಎಕ್ಸ್ಟೆನ್ಷನ್ ಕೇಳಬೇಡ್ರಿ. ಬಿಕಾಸ್ VTO ಆಲ್ರೆಡಿ ಅನೌನ್ಸ್ ಮಾಡಿದೆ 16-19 ತಾರೀಕಿಂದ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ ಅಂತ ಮಾಡಿದ್ದಾರೆ. ಸೊ ಅಷ್ಟೊತ್ತಿಗೆ ಎಲ್ಲ ಪ್ರೊಸೆಸ್ ಮುಗಿಬೇಕು. ಮತ್ತೆ ತುಂಬ ಜನ ಅದನ್ನ ಡಿಲೇ ಮಾಡಿಕೊಂಡು ಮತ್ತೆ ಪೋಸ್ಟ್ಪೋನ್ ಆಗೋ ಥರ ಮಾಡಬೇಡ್ರಿ. ಆದಷ್ಟು ಬೇಗ ಮಾಡ್ಕೊಡ್ರಿ. ಪೇಮೆಂಟ್ ಮಾಡ್ಕೊಡ್ರಿ ಅಥವಾ ಅಡ್ಮಿಷನ್ ಆರ್ಡರ್ ತೊಗೊಂಡು ಕಾಲೇಜ್ ಹೋಗಿ ರಿಪೋರ್ಟ್ ಆಗ್ರಿ. ಸೊ ಅವರು ಬಿಡ್ತಾರೆ ಶೆಡ್ಯೂಲ್, ಹೊಸ ಶೆಡ್ಯೂಲ್ ಬಿಟ್ಟರೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಬಟ್ ಆಸ್ ಆಫ್ ನಾವು 5ನೇ ತಾರೀಕು ಅಂತ ಫಿಕ್ಸ್ ಮಾಡಿಕೊಂಡು ನೀವು ನಿಮ್ಮ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೊಡ್ರಿ. ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್. ಇದು ಅಪ್ಡೇಟ್ ಆಗಿತ್ತು. ನೆಕ್ಸ್ಟ್ ಹೊಸ ಅಪ್ಡೇಟ್ ಏನಾದ್ರು ಬಂತಪ್ಪ ಅಂದರೆ ಮತ್ತೆ ಇನ್ಫಾರ್ಮೇಷನ್ ಕೆಯಿಂದ ಸಿಕ್ತಂದರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಇನ್ಫಾರ್ಮ್ ಯು ಆಲ್ ದ ಗೈಸ್. ಸೊ ಯಾರಿಗೆ ಕಾಲೇಜ್ ಸಿಕ್ಕಿದೆ, ಯಾರು ಕಾಲೇಜ್ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಕಂಗ್ರಾಚುಲೇಷನ್ಸ್ ಟು ಎವ್ರಿ ಒನ್. ಸೊ ಹಾರ್ಟ್ಫುಲ್ ಕಂಗ್ರಾಚುಲೇಷನ್ಸ್. ಬಿಕಾಸ್ ನೀವೇನು ಈ 1 ವರ್ಷದಿಂದ ಏನು ಪ್ರಿಪ್ರೇಷನ್ ಮಾಡಿ ದಟ್ ನನ್ನ ಕಾಲೇಜ್ ಬೇಕು, ಈ ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಒಂದು ಟಾರ್ಗೆಟೆಡ್ ಕಾಲೇಜ್ ಅಂತ ಇರುತ್ತೆ, ಆ ಕಾಲೇಜ್ಗೆ ಹೋಗ್ತಾ ಇರ್ತೀರಾ ತುಂಬ ಜನ. ಸೊ ಯಾರಿಗೆ ಹೋಗ್ತಾ ಇದ್ದೀರಾ, ಸೊ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಒನ್. ಯಾರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿರುತ್ತೆ, ಕೆಲವೊಂದು ಕಾಲೇಜ್ ಬೇಕಾಗಿತ್ತು ಬಟ್ ಸಿಕ್ಕಿರಲ್ಲ, ಕೆಲವೊಂದು ಕಾಲೇಜ್ ಬೇಕಾಗಿರುತ್ತೆ ಬಟ್ ಸಿಕ್ಕಿರಲ್ಲ, ಅವರು ಕೂಡ ಡೋಂಟ್ ಲೂಸ್ ಹೋಪ್ಸ್. ನೀವು ಯಾವ ಕಾಲೇಜ್ ಸಿಕ್ಕಿದೆ ಅಲ್ಲೇ ಒಂದು ಸ್ಪೆಷಲೈಸೇಷನ್ ಚೆನ್ನಾಗಿ ಮಾಡಿಕೊಂಡು ಸ್ಕಿಲ್ಸ್ನೆಲ್ಲ ಚೆನ್ನಾಗಿ ಮಾಡ್ಕೊಡ್ರಿ. ಪ್ಲೇಸ್ಮೆಂಟ್ಸ್ ಕಾಲೇಜಲ್ಲಿ ಆಗಲಿಲ್ಲ ಅಂದರೂ ಆಚೆ ಆದರೂ ಆಗೇ ಆಗುತ್ತೆ. ಡೋಂಟ್ ವರಿ ಅಬೌಟ್ ದಟ್. ಫಸ್ಟ್ ನಿಮಗೆ ಸ್ಪೆಷಲೈಸೇಷನ್ ಚೆನ್ನಾಗಿರಬೇಕು, ಆಮೇಲೆ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸ್ಕಿಲ್ಸ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಅದು ಮಾಡ್ಕೊಡ್ರಿ. ಸೊ ನಾವು ಕೂಡ ನೆಕ್ಸ್ಟ್ ಬರುವಂಥ ದಿನದಲ್ಲಿ ಎಲ್ಲ ಕಂಪ್ಯೂಟರ್ ಅದು ಸ್ಕಿಲ್ಸ್ ರಿಲೇಟೆಡ್ ಆಗಿ, ಸರ್ಟಿಫಿಕೇಷನ್ ರಿಲೇಟೆಡ್ ಆಗಿ ಎಲ್ಲ ವೀಡಿಯೋಸ್ ಬರ್ತಾನೆ ಇರ್ತವೆ. ಡೋಂಟ್ ವರಿ ಅಬೌಟ್ ದಟ್. ಬಿಕಾಸ್ ನೆಕ್ಸ್ಟ್ ನಿಮಗೆಲ್ಲ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಐ ವಿಲ್ ಜಸ್ಟ್ ಟ್ರೈ ಟು ಅಪ್ಡೇಟ್ ಎವ್ರಿಥಿಂಗ್. ಡೋಂಟ್ ವರಿ ಅಬೌಟ್ ದಟ್. ಸೊ ಅದಕ್ಕೋಸ್ಕರ ಚಾಲೆಂಜ್ ಜೊತೆಗೆ ಇರ್ರಿ. ನೆಕ್ಸ್ಟ್ MBA ಮತ್ತು MBA ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮತ್ತು VT ಯೂನಿವರ್ಸಿಟಿ, 2 ಯೂನಿವರ್ಸಿಟಿದು ನಾವು ಅಕಾಡೆಮಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಅಪ್ಡೇಟ್ ಕೊಡ್ತೀನಿ. ಸೊ ಯಾರಿಗೆ ಜಾಯ್ನ್ ಆಗ್ಬೋದು. ಸೊ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಔಟ್. ಸೊ ಯಾರಿಗೆ ಒನ್ಸ್ ಅಗೇನ್ ಯಾರಿಗೆ ಕಾಲೇಜ್ ಸಿಕ್ಕಿದೆ, ಯಾರು ಕಾಲೇಜ್ಗೂ ರಿಪೋರ್ಟ್ ಮಾಡ್ಕೊತಾರ, ಸೊ ಹಾರ್ಟ್ಫುಲ್ ಕಂಗ್ರ್ಯಾಚುಲೇಷನ್ಸ್, ಬೆಸ್ಟ್ ವಿಶಸ್ ಟು ಆಲ್ ಆಫ್ ಯು. ಎಲ್ಲರೂ ಕೂಡ ಒಳ್ಳೇದಾಗಲಿ, ಮುಂದೆ ಚೆನ್ನಾಗಿ ಸ್ಕಿಲ್ಸ್ನ ಬೆಳೆಸ್ಕೊಳ್ರಿ, ಚೆನ್ನಾಗಿ MBA ಮಾಡಿರಿ. ಸೊ ನಿಮ್ಮ ಕೆರಿಯರ್ ಚೆನ್ನಾಗಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಹೊಸ ಅಪ್ಡೇಟ್ ಬಂದು ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.